ಶ್ರೀ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಯಲ್ಲಿ ಉಚಿತ ಮೇವು ಮತ್ತು ನೀರು ವಿತರಣೆ ಮಾಡುವ ಮೂಲಕ ಹಳ್ಳಿ ರೈತ ಅಂಬರೀಶ್ ಜಾತ್ರೆಗೆ ಬಂದಂತಹ ರೈತರ ಪ್ರಶಂಸೆಗೆ ಪಾತ್ರರಾದರು. ಇವರು ರೈತರಿಗಾಗಿ ಸದಾ ಮಿಡಿಯುವುದನ್ನು ಗಮನಿಸಿ ಇವರಿಗೆ ರೈತರು ಹಳ್ಳಿ ರೈತ ಎಂಬ ಬಿರುದಿನ ಜೊತೆಗೆ ಹಳ್ಳಿ ರೈತ ಸೈನಿಕ ಎಂಬ ಬಿರುದನ್ನ ನೀಡಿ ಸನ್ಮಾನಿಸಿದರು. ಈ ವೇಳೆ ಹಳ್ಳಿ ರೈತ ಅಂಬರೀಶ್ ಮಾತನಾಡಿ, ನನ್ನ ಸೇವೆಯನ್ನು ಗುರುತಿಸಿ ರೈತರೇ ಈ ಬಿರುದನ್ನ ನೀಡಿದ್ದಾರೆ, ಅವರಿಗೆ ಕೃತಜ್ಞತನಾಗಿದ್ದೇನೆ ಎಂದು ಹೇಳಿದರು. ಇದೇ ವೇಳೆ ವರ್ತೂರ್ ಸಂತೋಷ್ ವಿಚಾರವಾಗಿ ಮಾತನಾಡಿ, ವರ್ತೂರ್ ಸಂತೋಷ್ ರೈತರಿಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಸಫಲಾಂಬ ದನಗಳ ಜಾತ್ರೆ ಇರುವುದು ಜನವರಿ 11ಕ್ಕೆ, ಆದರೆ ಇವರು ಜನವರಿ 8ಕ್ಕೆ ರೈತರು ಬರುವಂತೆ ಹೇಳಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಈಗಾಗಲೇ ಜನವರಿ 11ಕ್ಕೆ ಜಾತ್ರೆಗೆ ಬರುವಂತೆ ರೈತರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು. ಅಂತ ಅನ್ಕೊಂಡಿದೀವಿ. ನಮ್ಮ ರೈತರಿಂದ ಕರ್ನಾಟಕ ಹಳ್ಳಿ ರೈತರ ಪರವಾಗಿ ಕರ್ನಾಟಕ ರಾಜ್ಯದ ಹಳ್ಳಿ ರೈತ ಸೈನಿಕ ಎಂದು ಒಂದು ಬಿರುದನ್ನು ನೀಡುತ್ತಿದ್ದೇವೆ. ಯಾಕಂದ್ರೆ ಹೀಗೆ ಎಲ್ಲ ನನ್ನ ಸಪೋರ್ಟ್ ಮಾಡ್ತಾ ಇರಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡೋ ಶಕ್ತಿ ನನಗೆ ಕೊಡ್ಲಿ ಭಗವಂತ ಅಂತ ಮತ್ತೊಮ್ಮೆ ನಾನು ಮನೆ ದೇವರಲ್ಲಿ ಪ್ರಾರ್ಥನಿಸ್ಕೊಡ್ತಾ ಇದ್ದೀನಿ. ಇವತ್ತು ಅಂತಿಮ ಘಟ್ಟ ವಿತರಣೆ ಮಾಡ್ತಿದೀವಿ, ಬನ್ನಿ ದಯವಿಟ್ಟು ಎಲ್ಲರೂ. ಅಣ್ಣ, ಇಡೀ ರಾಜ್ಯದ ಹಳ್ಳಿ ರೈತರಿಗೆ ನಾನೊಬ್ಬ ಅವ್ರೇನಾದ್ರು ಸೈನಿಕ ಅಂತೇಳಿ ಯಾವ್ದೋ ಒಂದು ಟಿವಿಯಲ್ಲಿ ಕೊಡ್ತೀನೋ, ನಾನು ಕೇಳೋದು ಏನ್ ಸರ್ ನೀವು ಈ ತರ ಉಚಿತ ಹುಲ್ ಕೊಡ್ತಾ ಇದ್ದೀರಾ, ರೈತರ ಪರವಾಗಿ ಧ್ವನಿಗೂಡಿಸ್ತಾ ಇದ್ದೀರಾ ಅಂತ. ಹೌದು ಸ್ವಾಮಿ, ದೇಶದ ಬೆನ್ನೆಲುಬು ಒಬ್ಬ ರೈತ ಆದ್ರೆ ರೈತರ ಮಕ್ಕಳೇ ಅವರು. ಅದಕ್ಕೋಸ್ಕರ ರೈತರ ಪರವಾಗಿ ನಾನು ಇಡೀ ರಾಜ್ಯದಲ್ಲಿ ಸೈನಿಕನಾಗಿ ನಾನು ಕೆಲಸ ಮಾಡ್ತೀನಿ ಅಂತ. ನಾವು ಮಾತಾಡಬಾರ್ದು, ನಮ್ಮ ಕೆಲಸ ಮಾತಾಡಬೇಕು ಅಂತೇಳಿ. ಸೊ ಇವತ್ತು ನನ್ನ ಕೆಲಸ ಮಾತಾಡಿದೆ ಅಂತಲೇ ಹೇಳ್ಬೋದು. ಹೌದು, ನನ್ನ ಕೆಲಸ ಚೆನ್ನಾಗಿ ಮಾಡಿರೋದ್ರಿಂದ ಇಡೀ ರಾಜ್ಯದ ಹಳ್ಳಿ ರೈತರು ಗುರುಸಿ ಅದೇ ಘಾಟಿ ಸುಬ್ರಹ್ಮಣ್ಯದಲ್ಲಿ ಏನೋ ಒಬ್ಬ ಸೈನಿಕ ಥರ ಕೆಲಸ ಮಾಡಿದ್ದಾನೆ ರಾಜ್ಯದ ರೈತರ ಪರವಾಗಿ ಅಂತೇಳಿ. ನೈಟು ಹಗಲು ಏನೇ ವಿಚಾರ ಆಗಲಿ, ಒಂದು ಕರೆಂಟಿದಾಗಿರ್ಬೋದು, ನೀರ್ದಾಗಿರ್ಬೋದು, ಔಷಧಿ ಆಗಿರ್ಬೋದು, ಮತ್ತು ಹುಲ್ಲದಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಒಳ್ಳೆಯ ಒಂದು ಸೈನಿಕ ಥರ ಕೆಲಸ ಮಾಡಿದ್ದಾನೆ ಅಂತೇಳಿ ಅವರೇ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ರೈತರು ಒಗ್ಗೂಟಿ ಇವತ್ತು ಹಳ್ಳಿ ರೈತ ಸೈನಿಕ ಅಂತೇಳಿ ನನಗೆ ಬಿರುದು ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾನು ಒಡೆಯನಾಗೋಕ್ಕೆ ಇಷ್ಟಪಡಲ್ಲ, ದೊರೆ ಆಗೋಕ್ಕೆ ಇಷ್ಟಪಡಲ್ಲ. ಒಬ್ಬ ಸಾಮಾನ್ಯ ಸೆಕ್ಯೂರಿಟಿ ಆಗಿ, ಅಂದರೆ ಒಬ್ಬ ಸೈನಿಕನಾಗಿ ನಾನು ಕೆಲಸ ಮಾಡೋಕ್ಕೆ ನಾನು ಸದಾಕಾಲ ಸಿದ್ಧ ಇದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ದೂರದಿಂದ ಜಿಲ್ಲೆಯಿಂದ ಬರ್ತಾರೆ, ಬೇರೆ ತಾಲೂಕುಗಳಿಂದ ಬರ್ತಾರೆ, ಬೇರೆ ರಾಜ್ಯಗಳಿಂದ ಬರ್ತಾರೆ ರೈತರು. ಸೊ ಹಳ್ಳಿ ರೈತರು ಜಾಸ್ತಿ ಬರ್ತಾರೆ. ಯಾಕಂದರೆ ಅಲ್ಲಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳು ಅವ್ರಿಗೆ ನೀಟಾಗಿ ನಾವು ಒದಗಿಸೋ ಅಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಒಂದಿನಕ್ಕೆ ತಂದಿರ್ತಾರೆ ಹುಲ್ಲು, 2 ದಿನಕ್ಕೆ ತಂದಿರ್ತಾರೆ, ನಂದು ಎತ್ತು ಸೇಲ್ ಆಗ್ಬೋದು ಅಂತೇಳಿ. ಸೊ ಸೇಲ್ ಆಗಲ್ಲ. ಅವಾಗ ಏನಾಗುತ್ತೆ ಅಂದರೆ ಹುಲ್ಲು ಬೇಕಾಗುತ್ತೆ. ಅಂಥ ಒಂದು ಟೈಮಲ್ಲಿ ನಾವು ಸಹಕಾರ ಕೊಟ್ಟರೆ 1 ಎತ್ತು ಸಾಕೋನು 2 ಎತ್ತು ಸಾಕ್ತಾನೆ. ಸೊ ಇವತ್ತು ನಾನು ಕೆಲಸ ಮಾತಾಡಿದೆ. ಎಲ್ಲ ರೈತರು ಹೇಳ್ತಾವ್ರೆ, ಹಳ್ಳಿ ರೈತ ಅಂತ ಒಬ್ಬ ಹುಡುಗ ಬೇಕು ನಮಗೆ, ಒಬ್ಬ ಹಳ್ಳಿ ರೈತನ ಮಗ ಬೇಕು ಅಂತೇಳಿ ಅವರೇ ಗುರುಸಿ ಒಬ್ಬ ಸೈನಿಕ ಅಂತೇಳಿ ನಾನು ಕೊಟ್ಟರು ತುಂಬಾ ಖುಷಿ ಆಗುತ್ತೆ. ಈಗ ಹಳ್ಳಿ ವರ್ತೂರು ಸಂತೋಷ್ ಕೂಡ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅವರು ಒಬ್ಬ ರೈತನ ಬಗ್ಗೆ ಮಾತಾಡಬಾರ್ದು, ನೆಗೆಟಿವ್ ಮಾತಾಡಿದ್ರೆ ರೈತನೇ ಅಲ್ಲ ಅಂತ ಹೇಳಿದ್ರು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೂಡ ವರ್ತೂರು ಸಂತೋಷ್ ವಿರುದ್ಧ ಹಲವಾರು ಸಲ ಮಾತಾಡಿದ್ರಿ. ಈಗ ಏನಾದರೂ ನಿಮ್ಮನ್ನು ಗಮನದಲ್ಲಿ ಇಟ್ಕೊಂಡು ಹೇಳಿರ್ಬೋದಾ ಅಂತ ಜನರು ಕೂಡ ಮಾತಾಡ್ತಿದ್ದಾರೆ. ಖಂಡಿತ. ಇವತ್ತು ಏನು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ರು, ನಾವು ಸ್ವಾಗತ ಮಾಡಿದ್ವಿ. ನಾವು ಯಾವುದೇ ರೀತಿ ಅವ್ರಿಗೆ ತೊಂದರೆ ಮತ್ತೊಂದು ನಾವು ಮಾಡೋಕ್ಕೆ ಹೋಗಲ್ಲ. ನಮ್ಗೆ ಅವಶ್ಯಕತೆನೇ ಇಲ್ಲ, ಅವ್ರು ಯಾರೋ ನಮ್ಗೆ ಗೊತ್ತೇ ಇಲ್ಲ. ಸೊ ನಾವು ಹೇಳ್ತಕ್ಕಂಥದ್ದು ಹಳ್ಳಿ ರೈತರು, ಎಕ್ಸ್ಪೆಷಲಿ ಹಳ್ಳಿ ರೈತರು ಉಳಿಸೋಕ್ಕಂಥ ಕೆಲಸ ಮಾಡಿದ್ರೆ ಹಳ್ಳಿಕಾರ್ ಅವರೇ ಉಳಿಸ್ತಾರೆ, ನಾವೆಲ್ಲ ಉಳಿಸೋದು. ಇಡೀ ರಾಜ್ಯದ ಹಳ್ಳಿ ರೈತರ ಯುವಕರು, ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳವ್ರೆ, ದೇಶ ಉದ್ಧಾರ ಆಗಬೇಕಂದ್ರೆ ಹಳ್ಳಿ ಉದ್ಧಾರ ಆಗಬೇಕು ಅಂತೇಳಿ. ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ, ಹಳ್ಳಿಕಾರು ಉಳಿಬೇಕಾದ್ರೆ ಹಳ್ಳಿ ರೈತರು ಮಕ್ಕಳು ಆಚೆ ಬರಬೇಕು, ಮುನ್ನೆಲೆಗೆ ಬರಬೇಕು. ಅವ್ರ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ನಮ್ಮ ಕರ್ನಾಟಕದ ಹಳ್ಳಿ ರೈತರ ಯುವಕರು ಆಚೆ ಬಂದರೆ ಅವ್ರ ಗತ್ತು ಏನು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ನಮ್ಮ ಹಳ್ಳಿ ಹಿಂದ ಹೋಗಿ ದಿಲ್ಲಿಯಲ್ಲಿ ಪಂಚೆ ಉಟ್ಟು ಧ್ವಜಾರೋಹಣೆ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆ ಗತ್ತು ಇಡೀ ರಾಜ್ಯದ ಹಳ್ಳಿ ರೈತರಿಗಿದೆ. ಸೊ ಆ ದೃಷ್ಟಿಯಿಂದ ನಾನು ಅದನ್ನು ಹೇಳಿದ್ದೀನಿ ಹೊರತು ಶೋಕಿ ಓರಿ ಸಾಕೋರು ಅವರು ಕೂಡ ರೈತರೇ. ನಾನು ರೈತ ಅಂತ ಯಾವುದೇ ಒಂದು ಇದರಲ್ಲಿ ನಾನು ಕೊಟ್ಟಿಲ್ಲ. ಸೊ ನನ್ನ ಮೇಲೆ ವೈಯಕ್ತಿಕ ಏನಾನ ಆ ಥರ ಅವ್ರು ಮಾತಾಡಿದ್ರೆ
ಸೊ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ನನ್ನ ಹೆಸರು ಹೇಳಿಲ್ಲ, ಎಲ್ಲೂ ಹೆಸರು ಹೇಳಿದರೆ ನಾನು ಉತ್ತರ ಕೊಡ್ತೇನೆ. ನಾನು ಯಾವುದೇ ಕೂಡ ಎಲ್ಲರೂ ರೈತರೇ, ಆದರೆ ಎಕ್ಸ್ಪೆಷಲಿ ನಮ್ಮ ಹಳ್ಳಿ ರೈತರಿಂದ ಹಳ್ಳಿಕಾರು ಉಳಿತದೆ. ಯಾಕಂದರೆ ಆ ಹಸುಗಳು ಸಾಕೋರು ಅವರೇ ಹೆಚ್ಚಿಗೆ ಇರೋದ್ರಿಂದ ಆ ಒಂದು ಮಾತು ನಾನು ಹೇಳಿದ್ದೀನಿ. ಸರ್, ಹೊರತೂರು ಸಂತೋಷ್ ಅವರು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಸಪ್ಲಮ್ಮ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವಕ್ಕೆ 9ನೇ ತಾರೀಕು ಬರಲಿ ಅಂತ ರೈತರಿಗೆ ಕರೆ ನೀಡಿದ್ದಾರೆ. ಆದರೆ ದೇವಾಲಯದ ಸಮಿತಿ 11ನೇ ತಾರೀಕು ಅಂತ. ನೀವು ಈ ಮೊನ್ನೆ ತಾನೇ ರೈತರ ಪರವಾಗಿ ರೈತರ ಸೈನಿಕ ಅಂತ ಗುರುತು ತಗೊಂಡಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಈಗ ರೈತರು ಗೊಂದಲ ಆಗಿಬಿಟ್ಟಿದ್ದಾರೆ, ಇದ್ರ ಬಗ್ಗೆ. ಖಂಡಿತ ಇವತ್ತೇನು ನಾನೇ ಅನ್ನೋದು ಫಸ್ಟ್ ಅದನ್ನು ಬಿಡಬೇಕಾಗತ್ತೆ. ಯಾಕಂದರೆ ಘಾಟಿ ಸುಬ್ರಹ್ಮಣ್ಯ ದನ ಜಾತ್ರೆಗೂ ಕೂಡ ಇದೇ ಮನುಷ್ಯ ಬೇರೆಯವ್ರ ಕಡೆಯಿಂದ ಕರೆ ಮಾಡಿಸಿ ಈ ಡೇಟು ನಿಗದಿಪಡಿಸಬಾರ್ದು ಅಂತೇಳಿ ನನಗೆ ಕರೆ ಮಾಡಿರೋದು ಇದೆ. ಸೊ ಅದನ್ನು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅವ್ರಿಗೆ. ನೋಡಿಯಪ್ಪ, ದೇವಾಲಯ ಅವರು ಹಾಗೆ ಈ ಸ್ಥಳೀಯ ರೈತರ ಮುಖಂಡರು ಏನು ನಿಗದಿಪಡಿಸಿರ್ತಾರೆ ಡೇಟು, ಅದೇ ಡೇಟಿಗೆ ನಾವು ಮಾಡೋದು ಅಂತೇಳಿ ನಾವು ತೀರ್ಮಾನ ತೊಗೊಂಡಿದ್ದೀವಿ ಅಂತೇಳಿ ಹೇಳಿರ್ತೀವಿ. ಯಾಕಂದರೆ ಇದು ಅದೇ ಥರ ಗೊಂದಲ ಮಾಡಬೇಕು ಅಂತ ಬಂದಿರತಕ್ಕಂಥ ಮನುಷ್ಯ. ಸೊ ಅದೇ ಥರ ಅಲ್ಲೂ ಕೂಡ ಹೋಗಿ 9ನೇ ಏನು ನಂದೇ ನಡಿಬೇಕು ನಾನೇ ಇಡೀ ರಾಜ್ಯಕ್ಕೆ ಅಂತೇಳಿ ಏನು ಅಲ್ಲೂ ಹೋಗಿ ಆ ಮನುಷ್ಯ ಏನು ಮಾಡವನೇ 9ನೇ ತಾರೀಕು ಕರೆ ಕೊಟ್ಟಿದ್ದಾನೆ, ಬರ್ರಿ ಎಲ್ಲರೂ ಅಂತೇಳಿ. ಸೊ ಅಲ್ಲಿ ದೇವಾಲಯ ಆಡಳಿತ ಮಂಡಳಿ ಹಾಗೂ ಆ ಸ್ಥಳೀಯ ಮುಖಂಡರು ಶಾಸಕರಾಗಿರ್ತಕ್ಕಂಥವ್ರು 11ನೇ ತಾರೀಕು ಬರ್ರಿ ಅಂತೇಳಿ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸ್ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳೋದು, ದಯವಿಟ್ಟು ಯಾರೇ ಆಗಲಿ ಒಬ್ಬ ಒಳ್ಳೆ ಕೆಲಸ ಮಾಡ್ತಾವನ ಹೋದ್ರೆ ಅವ್ನು ಬೆಂತಟ್ಟಂತ ಕೆಲಸ. ಬೆಂಬಲ ಈಗ ಇದ್ರೆ ಮುಂದಿನ ಇನ್ನೂ ಹೆಚ್ಚಿಗೆ ಕೊಡ್ತೀನಿ ಅಂತ ಹೇಳಕ್ ಬಯಸ್ತೇನೆ ಬಂಧುಗಳೇ. ಅಣ್ಣ ಗೊತ್ತ ಅಣ್ಣ, ಲಿಫ್ಟ್ ಎತ್ಬಿಡಿ. ಎಲ್ಲ ವಿತರಣೆ ಕಾರ್ಯಕ್ರಮ ಇವತ್ತು ಅಂತಿಮ ಆಗುತ್ತೆ. ದಯವಿಟ್ಟು ಬಂದು ದೂರದಿಂದ ಜಿಲ್ಲೆಯಿಂದ ಬಂದಿರತಕ್ಕಂಥ ಬಳ್ಳಾರಿ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಹಾಗೆ ನಮ್ಮ ದಾವಣಗೆರೆ, ರಾಮನಗರ, ಮಂಡ್ಯ, ಮೈಸೂರು ಭಾಗದ ಬರ್ತಕ್ಕಂಥ ರೈತರಿಗೆ, ಆಮೇಲೆ ಕೋಲಾರ, ಚಿಕ್ಕಬಳ್ಳಾಪುರ ಬಂದು ಬರ್ತಕ್ಕಂಥ ರೈತರಿಗೆ ದಯವಿಟ್ಟು ಬಂದು ಹುಲ್ಲನ್ನ ಕಳ್ಕೋಬೇಕು ಅಂತೇಳಿ ಸೇರಿ ನಾವು ಜಾತ್ರೆ ಮಾಡೋದು. ಯಾರು ತಗೊಂಡ್ರಿ? ಯಾವ ಊರು? ಇದು ಬಂದ್ಬಿಟ್ಟು ಬತ್ತಿ ಲಿಂಗಣ ಅಂತ ಅಂದ್ಬಿಟ್ಟು ನಮ್ಮ ನಾರಾಯಣ ಸಾಮಣ್ಣ ಅವರೇ ಕೊಡ್ಸಿದ್ದು. ಇವು ಬಂದ್ಬಿಟ್ಟು 6,30,000ಕ್ಕೆ ನಾವು ಹೊರಿಗಳನ್ನ ತಗೊಂಡಿದ್ರಿ ಎರಡಲ್ಲೂ. ಬಹಳ ಚೆನ್ನಾಗಿದೆ. ಆಮೇಲೆ ಎಲ್ರಿಗೂ ನಾನು ಹೇಳೋದೊಂದೇ, ಬಸವಣ್ಣ ಸೇವೆ ಅಂತ ಮಾಡ್ರಿ, ಕೊಂಬನ ಕಾಲ್ಶಾಯಿಕ್ಕೆ ಮೆರೆಸ್ತಾನೆ. ಆ ಬಸವಣ್ಣನ ಇಟ್ಕೊಂಡು ಬೇರೆ ಬೇರೆ ರೀತಿನಲ್ಲಿ ಇನ್ನೊಬ್ಬರನ್ನ ತೆಗಳಿಸೋದು, ಇನ್ನೊಬ್ಬರನ್ನ ಇದು ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಈ ದೇವ್ರ ಸನ್ನಿಧಾನದಲ್ಲಿ ಹೇಳ್ತೀನಿ, ಯಾರೇ ಆಗಲಿ ಬಸವಣ್ಣ ದೇವ್ರು ಕಟ್ಟಿದವ್ರು ಎಲ್ರೂ ರೈತರೇನೇನೆ. ಇನ್ನೊಬ್ಬರು ರೈತನ ತೆಗಳಿಸ್ತಾನೆ ಅಂದ್ರೆ ಅವ್ನು ರೈತನಾಗಿರಲ್ಲ, ಅವನು ಬೇರೆನೇ ಆಗಿದ್ರೆ ಮಾತ್ರನೇ ಅದು ಮಾತಾಡಕ್ಕೆ ಸಾಧ್ಯ. ಆ ಕಾರಣಕ್ಕೆ ಯಾರನ್ನು ತೆಗಳ್ದಿರ, ಯಾರನ್ನೂ ಇದು ಮಾಡ್ತೀರ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಸಾಕು. ಕೆಲಸ ಮಾತಾಡಬೇಕು, ನಾವು ಮಾತಾಡೋದಕ್ಕಿಂತ ಜಾಸ್ತಿ ಕೆಲಸ ಮಾತಾಡಬೇಕು. ಆ ಕಾರಣಕ್ಕೆ ಇವತ್ತು ಈ ಸ್ವಾಮಿಗಳು ನಮ್ಗೆ ಆಶೀರ್ವಾದ ಮಾಡೋರೆ. ಆಮೇಲೆ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋರ್ಗೆಲ್ಲಾನು ನಮ್ಮ ಘಾಟಿ ಸುಬ್ರಹ್ಮಣ್ಯ ಅಂತಂದ್ರೆ ಸುಬ್ರಹ್ಮಣ್ಯಕ್ಕೆ ಹೋದಷ್ಟೇನೇನೆ ಫಲ ಇಲ್ಲಿ ನಮ್ಗೆ ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ಅನುಗ್ರಹ